ಲೋಕಸಭೆ ಚುನಾವಣೆಯ ವೇಳಾಪಟ್ಟಿ ಪ್ರಕಟ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಇನ್ನು ಚುನಾವಣಾ ತಯಾರಿ ಬಿರುಸುಗೊಳಿಸೋದಕ್ಕೆ ಮುಂದಾಗಿದೆ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ. ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ GV ರಾಜೇಶ್ ಕೂಡ ಭಾಗಿಯಾಗಿದ್ದಾರೆ. ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾಗಿದ್ದಾರೆ ಶಾಸಕ V ಸುನಿಲ್ ಕುಮಾರ್, P ರಾಜೀವ್ ಮತ್ತಿತರರು ಭಾಗಿಯಾಗಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯಸಭಾ ಸದಸ್ಯ ಜೈ ಮಕೇನ್, ವಕ್ತಾರ ಪವನ್ ಖೇರಾ, DCM DK ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ಕೂಡ ಒಂದ್ ಕಡೆ ಮತ್ತೊಂದು ಕಡೆ ಆರಂಭ ಆಗಲಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಜೆಪಿಯಲ್ಲಂತೂ ಗರಿಗೆದರಿದೆ ಅಂತ ಹೇಳ್ಬೋದು. ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ನಾಳೆ ಏನು ಡೇಟ್ ಫಿಕ್ಸ್ ಆಗುತ್ತೆ, ಚುನಾವಣಾ ವೇಳಾಪಟ್ಟಿ ಪ್ರಕಟ ಆಗುತ್ತೆ, ಇದಕ್ಕೆ ದಿನಾಂಕ ಕೂಡ ಘೋಷಣೆ ಆಗ್ತಾ ಇದೆ ನಾಳೆ. ಸೊ ಇದೇ ನಿಟ್ಟಿನಲ್ಲಿ ಲೋಕಸಭೆ ಚುನಾವಣೆಯ ತಯಾರಿಯನ್ನ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ಕಡೆ ಬಿಜೆಪಿ ರೆಡಿ ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಸಜ್ಜಾಗ್ತಿದ್ದಾರೆ ಅಂತ ಹೇಳಾಗ್ತಾ ಇದೆ. ನಾಳೆ ಕೇಂದ್ರ ನೋಡಿ, ಒಂದು ಕಡೆ ನೋಡ್ತಾ ಇದ್ದೀವಿ, ಈ ಒಂದು ಲೋಕ ಸಮರಕ್ಕೆ ಡೇಟ್ ಫಿಕ್ಸ್ ಆಗುವಂತಹ ಮುಹೂರ್ತ ನಾಳೆ ಗೊತ್ತಾಗುತ್ತೆ ಯಾವ ಡೇಟಿಗೆ ಎಲೆಕ್ಷನ್. ಬಹುಶಃ ನಾಳೆಯಿಂದನೇ ನೀತಿ ಸಂಹಿತೆ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಹಂತದ ಚುನಾವಣೆ ಮಾಡೋದಕ್ಕೆ ಬೇಕಾದ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಚುನಾವಣಾ ತಯಾರಿಯನ್ನ ಬಿರುಸುಗೊಳಿಸೋದಕ್ಕೆ ಮುಂದಾಗಿದೆ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ GV ರಾಜೇಶ್ ಭಾಗಿಯಾಗಿದ್ದಾರೆ. ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾಗಿರೋ ಶಾಸಕ V ಸುನಿಲ್ ಕುಮಾರ್, P ರಾಜೀವ್ ಮತ್ತಿತರರು ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸಭೆ ಆರಂಭ ಆಗ್ತಾ ಇದೆ. ಯಾಕಂತಂದ್ರೆ ನೋಡಿ, ಒಂದು ಕಡೆ ನಾಳೆ ವೇಳಾಪಟ್ಟಿ ಪ್ರಕಟ ಆಗುತ್ತೆ. ಈಗಾಗಲೇ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೂಡ ಫೈನಲ್ ಮಾಡಿದೆ ಬಿಜೆಪಿ. ಇನ್ನೇನಿದ್ರು ಕೂಡ ಇನ್ನುಳಿದಂತಹ ಕ್ಷೇತ್ರಗಳು JDSಗೆ 3 ಕ್ಷೇತ್ರ ಬಿಟ್ಟುಕೊಟ್ರೆ ಇನ್ನೂ 5 ಕ್ಷೇತ್ರಗಳು ಒಂದು ರೀತಿಯಾಗಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಬಿಜೆಪಿಗೆ. ಸೊ ಉಳಿದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಮಾಡೋದು ಒಂದು ಬಾಕಿ ಇದೆ. ಅದರ ಜೊತೆಗೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಸೊ ಇದೇ ನಿಟ್ಟಿನಲ್ಲಿ ಬೇಕಾದ ತಯಾರಿಯನ್ನು ಕೂಡ ತಯಾರಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗಿದೆ. ಚುನಾವಣಾ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ ಬಿಜೆಪಿಯಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.